ನಾಳೆ 2ನೇ ತಾರೀಕು ಗುರುವಾರ ದಿವಸದಂದು ರಾಯಚೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಚಾರ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮತ್ತು ಶ್ರೀಮಾನ್ KH ಮುನಿಯಪ್ಪರವರು ಮುಂತಾದ ನಾಯಕರುಗಳೆಲ್ಲ ನಾಳೆ ಮಧ್ಯಾಹ್ನ 2:15 ಗಂಟೆಗೆ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಪರವಾಗಿ ಪ್ರಚಾರ ನಡೀತಿದೆ. ಸೊ ನಮ್ಮೆಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಮತ್ತು ಎಲ್ಲ ಕಡೆಯಿಂದ ಈಗಾಗಲೇ ಇವತ್ತು 1ನೇ ತಾರೀಕು ಈ ಕ್ಷೇತ್ರ ಸಂಬಂಧಪಟ್ಟಿರ್ತಕ್ಕಂಥ ಸುರಪುರ ಮತ್ತು ಯಾದಗಿರಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಭೆ ನಡೀತಾ ಇದೆ. ಹಾಗಾಗಿ ಈ 5 ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮತದಾರರು ಇಲ್ಲಿ ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಅವರಿಗೆ ವಿನಂತಿ ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಾವು ಈಗ 20,000 ಚೇರ್ಸ್ ಹಾಕ್ತಾಯಿದ್ವಿ. 70,000 ಸ್ಕ್ವೇರ್ ಫೀಟ್ನಲ್ಲಿ ಪೆಂಡಾಲ್ ಹಾಕ್ತಾಯಿದ್ವಿ. ಮತ್ತೊಂದು 20,000 10,000 15,000 ಜನರು ನಿಂತಿರ್ತಾರೆ. ಫ್ಲೋಟಿಂಗ್ ಅಂತ ಇರ್ತದೆ ಮಧ್ಯಾಹ್ನ ಟೈಮಲ್ಲಿ. ಬಿಸಿ ಭಾಳ ಅದ, ಹಾಟ್ ವೇವ್ಸ್ ಬರ್ತಾಯಿದೆ. ಮಧ್ಯಾಹ್ನ 45 ಡಿಗ್ರೀಸ್ ಆಗ್ತಾಯಿದೆ. ಸೊ ಇದರಲ್ಲಿ ಸಹಿತ ಅನಿವಾರ್ಯವಾಗಿ ಸಭೆ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. LED 10 ಮಾಡಿದ್ವಿ. ಏರ್ ಕೂಲರ್ಸ್ ಎಲ್ಲ ಒಂದು 50 ಮಾಡಿದ್ವಿ. ಮತ್ತು ಎಲ್ಲ ಬೇರೆ ಬೇರೆ ಎಲ್ಲ ಏರ್ಪಾಟ್ ಮಾಡಿದ್ವಿ. ಕುಡಿಯೋಕ್ಕೆ ನೀರು ಮತ್ತು ಏನು ಕೊಡ್ಲಿಕ್ಕೆ ಬರೋದಿಲ್ಲ, ಓನ್ಲಿ ನೀರು. ನೋಡಿ, ಅದೇ ನಿಮ್ಗೆ ಅರ್ಥ ಮಾಡ್ಕೊಳ್ರಿ, ಏನು ಗಲಾಟೆ ಆಗಿಲ್ಲ. ಅವ್ರು ಪ್ರಚಾರ ಮಾಡಲಿಕ್ಕೆ ಬಂದರು. ಬಂದ್ಗಳೇ ಪೊಲೀಸವ್ರಿಗೆ ಗೊತ್ತಾಗ ಅವ್ರು, ಯಾಕಂದರೆ ಮೊನ್ನೆ ಅಲ್ಲಿ ಒಂದು ಅಲ್ಲಿಗೆ ಹೋದಾಗ ನಮ್ಮ ಕಾರ್ಯಕರ್ತರ ಮಹಿಳೆಯರು ಯಾರೋ ಇಬ್ಬರು ಹೋದಾಗ ಅವ್ರಿಗೇನೋ ತಳ್ಳಿದ್ರಂತಲ್ಲಿ ಯಾರೊಬ್ಬರು. ಅದಕ್ಕಾಗಿ ನಿನ್ನೆ ನಮ್ಮ ಕ್ಯಾಂಡಿಡೇಟು ಸ್ಯಾಲಮ್ ಅವರು ಜನರನ್ನು ಕಟ್ಕೊಂಡು ಹೋಗಿ ಎಲ್ಲ ಪ್ರಚಾರ ಮಾಡಿ ಬಂದಾರೆ. ಅವರು ಇಲ್ಲಿಗೆ ಪ್ರಚಾರ ಮಾಡಿ ಬಂದಾರೆ. ಏನು ನೇರವಾಗಿ ಯಾರು ಅವರು ಇವರು ಮಾತಾಡುವಂಥ ಪರಿಸ್ಥಿತಿನೇ ಏನಾಗಿಲ್ಲ. ಇಲ್ಲ, ಬಂದಿಲ್ಲ, ನಮ್ಮ ಮನೆ ಹತ್ರ ಬಂದಿಲ್ಲ. ನೀವು ಅದೇನೇ ನಿಮ್ಮ ಅರ್ಥ ಮಾಡ್ಕೊಳ್ದೆ. ನಾನು ಬಂದೀನಿ, ನಮ್ಮ ರೋಡಿಗೆ ಬಂದೇ ಇಲ್ಲ ಅವರು. ಪೊಲೀಸರು ಇದ್ದರೆ ಇರ್ಬೋದು, ನಾನು ನೋಡಲಿಲ್ಲ, ನಾನು ಮನೆಯಲ್ಲಿದ್ದೆ. ನೋಡಿ, ಅವೆಲ್ಲ ಎಲ್ಲೂ ಹಾಳಾಗಿಲ್ಲ, ಯಾವುದೇ ಇನ್ಸಿಡೆಂಟ್ ಆಗಿಲ್ಲ. ಅವರು ಇಲ್ಲಿಬ್ಬರು ಅಲ್ಲಿಗೆ ಹೋಗಿ ಪ್ರಚಾರ ಮಾಡಿ ಅಲ್ಲಿ ಬರಬಾರ್ದು ಅಂತ ಅವ್ರು ಹೇಳಿದದಕ್ಕೆ ಇಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಪ್ರಚಾರ ಮಾಡಿ ಬಂದರು. ಆಗಿದ್ದು ಅವ್ರ ಕಳ್ಳಿಂದ ಬರಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಪ್ರಚಾರ ಮಾಡಿ ಬಂದರು. ಅದಕ್ಕೆ ಉತ್ತರವಾಗಿ ಅವ್ರು ಇಲ್ಲಿ ಬಂದು ಕಾಲನಿಯಲ್ಲಿ ಪ್ರಚಾರ ಮಾಡಿದ್ರು ಅಷ್ಟೇ. ನೇರವಾಗಿ ಅವರಾಗಲಿ ನಾವಾಗಲಿ ನಮ್ಮ ಮನೆ ಮಂದಿ ಆಗಲಿ ಏನೂ ಆಗಿಲ್ಲ. ಸುಳ್ಳು 100% ಸರ್. ಅಲ್ಲ, ಅಲ್ಲಿ ಅದೇ ಹೇಳ್ದಲ್ಲ, ನೀವು ಹೇಳೋದ್ರ ಮೊದಲ ದಿವಸ ಏನು ಹೋಗಿದಾಗ ಆ ಮಹಿಳೆಯರು ಒಂದು 2-3 ಗಂಡ್ಮಕ್ಳಿದ್ರು. ಅಲ್ಲಿ ಹೋದಾಗ ಅವ್ರೇನೋ ದೊಬ್ಬಾಟಕ್ಕೆ ಬ್ಯಾಟ್ ನಡೆದಿದೆ ಅಂತೇಳಿ ಅವ್ರದ್ದು ಕಂಪ್ಲೇಂಟ್ ಇತ್ತು. ಅಷ್ಟು ಬಿಟ್ಟರೆ ಯಾರೂ ಏನು ನೇರವಾಗಿ ಏನೂ ಆಗಿಲ್ಲ. ಅಂಥ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇದೆ, ಎಲ್ಲ ಪಕ್ಷದವ್ರಿಗೆ. ಅದ್ರ ಬಗ್ಗೆ ಯಾರು ಮಾತಾಡುವಂಥ ಪ್ರಶ್ನೆ ಇಲ್ಲ. ಏನು ಸಮಸ್ಯೆ ಇಲ್ಲ, ಎಂದು ಸಾಧ್ಯನೇ ಇಲ್ಲ. ಯಾವ ಸರ್ ಕುಮಾರಸ್ವಾಮಿ ಅವರಿಗೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತಿಲ್ಲ. ಜನರು ದಾರಿ ತಪ್ಪತಕ್ಕಂಥ ರೀತಿಯಲ್ಲಿ ಮಾತನಾಡ್ತಾರೆ. ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಾವುದೂ ಅಂಥದ್ದಾಗಿಲ್ಲ, ನಾನು ಯಾರ ಹತ್ರ ಮಾತಾಡಿಲ್ಲ ಅಂತ ಅವರೇ ಹೇಳಿದ್ದಾರೆ ಉತ್ತರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಿನ್ನೆಲ್ಲ ಮೀಡಿಯಾಕ್ಕೆ. ಸೊ ಅದು ಪ್ರಶ್ನೆನೇ ಇಲ್ಲ. ಇವ್ರಿಗೇನಾದರೂ ಏನೋ ನೀವು ಹೇಳಿದ್ನಲ್ಲ, ಒಂದು ಉದಾಹರಣೆ ಹೇಳಿದ್ದೀನಿ. 15 ದಿವಸ ಹಿಂದೆ ಹೋಗಿ ಹಾಸನಲ್ಲಿ ನನ್ನ ಮಗ ಪ್ರಜ್ವಲ್ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಂದ್ರೆ ಎಲ್ಲ ಕಡೆ 8 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿ ಬಂದರು. ಈಗ ಏನು ಹೇಳ್ತಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಬಂದ್ಕೊಳ್ಳಿ, ಅವ್ರು ನನ್ನ ಮಗನೆಲ್ಲ ನಮ್ಮ ಸಂಬಂಧ ಇಲ್ಲ, ಅವ್ರು ಬೇರೆ ನಾವು ಬೇರೆ ಅಂತ ಹೇಳ್ತಾರೆ. ಅವ್ರಿಗೆ ಏನು ಗೌರವ ಇರ್ತದೆ? ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಯಾವುದೇ ಒಂದು ಸಂದರ್ಭ ವಿಷಯ ಬಂದಾಗ ಪದ್ಧತಿ ಪ್ರಕಾರ ಮಾತಾಡಬೇಕು. ಅವ್ರಿಗೆ ಅದು ಇಲ್ಲೇ ಇಲ್ಲ. ನೇರವಾಗಿ ಅದು ತಗೊಂಡೋಗಿ ಶಿವಕುಮಾರ್ ಮೇಲೆ ಹಾಕ್ತಾರೆ. ಶಿವಕುಮಾರ್ಗೆ ಏನು ಸಂಬಂಧ? ಹಾಸನಲ್ಲಿ ನಡೆದಿರ್ತಕ್ಕಂಥದ್ದು, ಅಲ್ಲಿ ವಕೀಲರು ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಒಬ್ಬ ಡ್ರೈವರ್ಗಳು ಸಿಕ್ಕಿರ್ತಕ್ಕಂಥದ್ದು, ಅದನ್ನು ವಿಚಾರ ಮಾಡಲಾದಂಗೆ ಜನ ಡೈವರ್ಟ್ ಮಾಡಲಿಕ್ಕೆ ಶಿವಕುಮಾರ್ ಅಂತಾರೆ. ನೋಡಿ, ಈಗ ಮುರಿಯೋದೇನೆಲ್ಲ ಎಲೆಕ್ಷನ್ ಮುಗಿದೋಗ್ಯದಲ್ಲ. ಕುಮಾರಸ್ವಾಮಿ ಆದಮೇಲೆ ಬಂತಲ್ಲ, ಇದು ಮುರಿಯೋ ಪ್ರಶ್ನೆ ಇಲ್ಲ. ಇದು ಮಾಡಿದ್ರೆ ಮುರಿತಾರಾ? ಅವರೇ ಬರ್ಕೊಂತಾರೆ. ಇದು ಎಲೆಕ್ಷನ್ 4ನೇ ತಾರೀಕು ರಿಸಲ್ಟ್ ಬಂದ ಕೂಡಲೇ ದೇವೇಗೌಡರ ಕುಟುಂಬದ ರಿಯಾಕ್ಷನ್ಸ್ ನೋಡಿ. ನೀವು ಹೇಳ್ತೀವಿ, ನಾವೆಲ್ಲ 50 ವರ್ಷದ ಅನುಭವ ಐತಿ. ಅವ್ರ ರಿಯಾಕ್ಷನ್ ನೋಡಿ, ಸೋಮಣ್ಣವ್ರ ರಿಯಾಕ್ಷನ್ ನೋಡಿ, ಏನು ಮಾಡ್ತಾರೆ ಸೋತು ಕೂಡಲೇ. 100% ಸೋಲ್ತಾರೆ. ಹೇಳ್ತಾರ 1 ಲಕ್ಷ ಆಯಿತು, ಆಗಲಿ. ನಾವು ಭಾಳ ಸಂತೋಷ. ನನಗೆ ಭಾಳ ವೈಯಕ್ತಿಕವಾಗಿ ಭಾಳ ಸ್ನೇಹಿತರವರು ಯಾವುದೇ ಪಕ್ಷದಲ್ಲಿದ್ದರು, ನಮ್ಮ ಪಕ್ಷದಲ್ಲಿ ಇದ್ದರು. ಅವ್ರ ಎಲೆಕ್ಷನ್ಗೆಲ್ಲ ನಾನೇ ಅಲ್ಲಿ ನಿಂತ್ಕೊಂಡು ಎಲ್ಲ ಇದು ಮಾಡಿ ಜನರಲ್ ಸೆಕ್ರೆಟರಿ GS ಆಗಿ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನಲ್ಲಿದ್ದು
ಆ ರೀತಿ ಏನಿಲ್ಲ. ಅವರು ಪ್ರಯುಕ್ತವಾಗಿ ಗೆದ್ದರೆ ಸಂತೋಷ, ಗೆದ್ದಿದ್ದಿಲ್ಲ. ಚಾಮರಾಜನಗರದಲ್ಲಿ ಸೋತ್ರಲ್ಲ, ಸೋತು ಅವ್ರ ಪಾರ್ಟಿಯವ್ರನ್ನ ಎಲ್ಲರೂ ಬೇಯ್ದ್ರಲ್ಲ, ಅವರು ಕಣ್ಣೀರು ಹಾಕಿದ್ರು ಪಾಪ. ಅದೇ ಪರಿಸ್ಥಿತಿ ಮತ್ತೆ ಬರ್ತದೆ ಅವ್ರಿಗೆ.
ಇನ್ನು ಯಾರು